ಇವತ್ತಿನ ದಿನ ಅಂದರೆ ನವೆಂಬರ್ 14, 2025 ಇಸ್ವಿಯಂದು MSc ಬಯೋಟೆಕ್ನಾಲಜಿ ಪ್ರೋಗ್ರಾಮನ್ನು ಪ್ರಾರಂಭ ಮಾಡಿದ್ದೇವೆ. ಈ ಪ್ರೋಗ್ರಾಮ್ ಉದ್ಘಾಟನೆಗಾಗಿ ನಿವೃತ್ತ ಡೈರೆಕ್ಟರ್ ಆಗಿರತಕ್ಕಂಥ ನಮ್ಮ ಭಾರತದ ಹೆಮ್ಮೆಯ ಸಂಸ್ಥೆಯಾದ ಇಂಡಿಯನ್ ಇನ್ಸ್ಟಿಟ್ಯೂಟ್ ಸೈನ್ಸಿನ ಡೈರೆಕ್ಟರ್ ಆಗಿರತಕ್ಕಂಥ ಪದ್ಮನಾಭನ್ ಅವರು ಬಂದು ಇನಾಗ್ರೇಟ್ ಮಾಡಿರುತ್ತಾರೆ. ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಶಿಕ್ಷಣ ದತ್ತಿಯ ಕಾರ್ಯದರ್ಶಿಗಳಾಗಿರತಕ್ಕಂಥ ನಾಡೋಜ ಡಾಕ್ಟರ್ ಉಡುಪಿ ಕೃಷ್ಣರವರು, WD ಅಶೋಕ್ ಸರು, ಪ್ರೊಫೆಸರ್ ಗೋದಾಮಣಿ ಮೇಡಮ್ಮು, ಪ್ರೊಫೆಸರ್ ವಿವೇಕಾನಂದ ಸರು ಎಲ್ಲರೂ ಉಪಸ್ಥಿತರಿದ್ದರು. ಈ MSc ಪ್ರೋಗ್ರಾಮನ್ನು ಮೂಲ ಉದ್ದೇಶ ಒಂದೇ. ಇಂದಿನ ಕಾಲದಲ್ಲಿ ವಿಜ್ಞಾನ ವಿಷಯದ ಬಗ್ಗೆ ಯುವಕರು ಅತಿ ಕಡಿಮೆ ಗಮನವನ್ನು ಹರಿಸ್ತಾ ಇದ್ದಾರೆ. ಹೆಚ್ಚು ಯುವಕರನ್ನು ಸೆಳೆಯುವ ಒಂದು ಉದ್ದೇಶದಿಂದ ಮತ್ತು ಯುವಕರಲ್ಲಿ ವೈಜ್ಞಾನಿಕ ಮನೋಭಾವನೆಯನ್ನು ಮೂಡಿಸುವ ಉದ್ದೇಶದಿಂದ ಮತ್ತು ಯುವಕರು ಸಂಶೋಧನೆಯಲ್ಲಿ ಅತಿ ಹೆಚ್ಚು ತೊಡಗಿ ಮುಂದೆ ಈ ಭಾರತವನ್ನು ಬಲಿಷ್ಠವಾಗಿ ಕಟ್ಟಬೇಕು ಅನ್ನೋ ಉದ್ದೇಶದಿಂದ ಮತ್ತು ಈ ಪ್ರಾಯೋಗಿಕ ಅಧ್ಯಯನಗಳನ್ನು ಮಾಡೋದರಿಂದ ಅವರು ಅನೇಕ ವಿಷಯಗಳನ್ನು ತಿಳಿದುಕೊಂಡು ಅನೇಕ ಹೊಸ ಅಂಶಗಳನ್ನು, ಹೊಸ ವಿಷಯಗಳನ್ನು ಜಗತ್ತಿಗೆ ಕೊಡೋ ಉದ್ದೇಶದಿಂದ ಈ ಒಂದು MScಯನ್ನು ನಾವು ಪ್ರಾರಂಭ ಮಾಡಿದ್ದೇವೆ. ಇದರ ಜೊತೆಗೆ ಮುಂದಿನ ನಮ್ಮ ಆಶಯ ಈ MSc ಸೈನ್ಸ್ ಮಾಡೋದ್ರ ಜೊತೆಗೆ ಮುಂದೆ ನಾವು ಡಾಕ್ಟರ್ ಪ್ರೋಗ್ರಾಮ್ಗಳನ್ನು ಮಾಡಬೇಕು. ಅನೇಕ ವಿಷಯಗಳ ಬಗ್ಗೆ ಸಂಶೋಧನೆಯನ್ನು ವಿದ್ಯಾರ್ಥಿಗಳು ಮಾಡಿ ಈ ಪ್ರಪಂಚಕ್ಕೆ, ಭಾರತಕ್ಕೆ ಕೊಡಬೇಕು ಅನ್ನೋದೊಂದೇ ಉದ್ದೇಶದಿಂದ ನಮ್ಮ ಸಂಸ್ಥೆ ಮಾಡ್ತಾಯಿದೆ ಅಂತ ಈ ಒಂದು ಸಂದರ್ಭದಲ್ಲಿ ಹೇಳೋದಕ್ಕೆ ನಾನು ಇಚ್ಛೆ ಪಡ್ತೀನಿ. ಮತ್ತು ನಮ್ಮ ಸಂಸ್ಥೆಯ ಶಿಕ್ಷಣ ದತ್ತಿಯ ರೂವಾರಿಗಳಾಗಿರತಕ್ಕಂಥ ಡಾಕ್ಟರ್ ಉಡುಪಿ ಕೃಷ್ಣನವರ ಒಂದು ಸಂಪೂರ್ಣ ಸಹಕಾರ ಮತ್ತು ಎಲ್ಲ ಪದಾಧಿಕಾರಿಗಳ ಸಹಕಾರ ನಾವು ಇವತ್ತಿನ ದಿನ ಈ ಕೋರ್ಸನ್ನು ಪ್ರಾರಂಭ ಮಾಡೋದಕ್ಕೆ ಸಾಧ್ಯ ಆಯಿತು ಅಂತ ಈ ಒಂದು ಸಂದರ್ಭದಲ್ಲಿ ಹೇಳ್ತಾ ನನ್ನ ಈ ಮಾತನ್ನು ಮುಗಿಸ್ತಾ ಇದ್ದೇನೆ. ನಾನು ಪ್ರಾಂಶುಪಾಲರು, ಶೇಷಾದ್ರಿಪುರಂ ಪ್ರಥಮ ದರ್ಜೆ ಕಾಲೇಜು, ಯಲಹಂಕ.